ಗೃಹಲಕ್ಷ್ಮಿಯ ನಂತರ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಈಗ ಶಾಕ್ ತಟ್ಟಿದೆ. ಮೊದಲೇ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ಜನರ ಆರೋಪ ಇದೆ. ಸರಿಯಾದ ಸಮಯಕ್ಕೆ ಈ ಯೋಜನೆಗಳು ಕೈ ಸೇರ್ತಾ ಇಲ್ಲ ಅಂತ. ಈಗ ಸಿಎಂ ಸಿದ್ದರಾಮಯ್ಯ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಅನ್ನಭಾಗ್ಯ ಯೋಜನೆ. ಆದರೆ ಸಿಗಬೇಕಾದ ಸಮಯಕ್ಕೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಜನರಿಗೆ. ಬೆಳಗಾವಿಯಲ್ಲಿ ಬಡವರಿಗೆ ಅನ್ನಭಾಗ್ಯ ಅಕ್ಕಿಯೇ ಸಿಗ್ತಾ ಇಲ್ಲ. ಪ್ರತಿ ತಿಂಗಳು 1ನೇ ತಾರೀಕು ಕೊಡಬೇಕಾಗಿದ್ದ ಅಕ್ಕಿ ಇವತ್ತು ನೋಡಿದ್ರೆ 18ನೇ ತಾರೀಕು. ಆದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯ ಸರಬರಾಜೇ ಇಲ್ವಂತೆ. ಅಕ್ಕಿ ಸರಬರಾಜು ವಿಳಂಬಕ್ಕೆ ಪಡಿತರ ವಿತರಕರು ಕಿಡಿಕಾರ್ತಾ ಇದ್ದಾರೆ. ಅಕ್ಕಿ ಸರಬರಾಜು ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅಂತ. ಆದ್ರೆ ಜನ ಮಾತ್ರ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ರಾಜ್ಯ ಕೇಂದ್ರದಿಂದ ತಲಾ 5 ಕೆಜಿ ಅಕ್ಕಿ ಕೊಡ್ಲಾಗತ್ತೆ. ಒಟ್ಟು 10 ಕೆಜಿ ಅಕ್ಕಿ ಸಿಗತ್ತೆ. ಸರ್ಕಾರ ಖರೀದಿಸಿದಂತಹ ಅಕ್ಕಿ ಗೋದಾಮಿಗೆ ಬಂದಿಲ್ವಂತೆ. ಜನ ಬಂದು ಹೋಗ್ತಾ ಇದ್ದಾರೆ. ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. 1ನೇ ತಾರೀಕು ಸಿಗಬೇಕಾದ ಅಕ್ಕಿ 18ನೇ ತಾರೀಕು. ಅನ್ನಭಾಗ್ಯ ಅಕ್ಕಿಯ ಮೇಲೆ ಅವಲಂಬಿತರಾಗಿರೋರು ಬಹಳಷ್ಟು ಜನ ಇದ್ದಾರೆ. ಅಂತವ್ರಿಗೆ ಏನು ಮಾಡ್ಬೇಕು ಹಾಗಾದ್ರೆ? ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಇದು. ರೇಷನ್ ಅಕ್ಕಿ ಬೇಕು ಕೊಡ್ತಾ ಇದ್ದಾರೆ. ಈ ತಿಂಗಳು ಲೇಟ್ ಆಗಿದೆ ಸರ್. ಹಿಂಗಾದ್ರೆ ಹೆಂಗೆ ಸರ್ ನೀವು ಹೇಳಿ? ನಾವು ದಿನಾಲೂ ದುಡ್ಡು ತಿನ್ನೋರೆ, ಡೈಲಿ ಡ್ಯೂಟಿಗೆ ಹೋಗ್ಬೇಕು ನಾವು. ಮತ್ತು ಸಾಯಂಕಾಲ ಬಂದು ಅಕ್ಕಿ ಟೈಮ್ ಬಂದ್ರೆ 4 ದಿವಸ ಆಯ್ತು ಬಂದು ಹೋಗ್ತಾ ಇದ್ದೀನಿ ರೀ ವಾಪಸ್ ರಿಟರ್ನ್. ಈ ಥರ ಹೇಳಿದ್ರೆ ಹೆಂಗೆ ಸರ್ ನಿಮ್ಮ ಗೌರ್ಮೆಂಟ್? ಸರಿಯಾಗಿ ಅಕ್ಕಿ ಇಲ್ಲ. ಬಸ್ನ್ಯಾಗ ಬರೀ ಹೆಣ್ಮಕ್ಳಿಗೆ ಫ್ರೀ. ನಾವೇನು ಮಾಡಿ ರೊಕ್ಕ ಕೊಟ್ಟು ನಿಂತು ಹೋಗ್ಬೇಕಾ? ದುಡ್ಡು ಕೊಟ್ಟು ನಿಂತು ಹೋಗ್ಬೇಕಾ ನಾವು? ಅಲ್ಲ, ಮತ್ತು ಹೆಣ್ಮಕ್ಳು ಕುಂತ ನಮಗೆ ಸೀಟ್ ಕೊಡೋಲ್ಲ. ವಯಸ್ಸಾದವರು ನಾವು. ಈ ರೇಷನ್ ಅಂಗಡಿಗೆ ಬಂದರೆ ರೇಷನ್ ಇಲ್ಲ. 3 ದಿವಸ ನಮ್ಮ ದಿವ್ಸಕ್ಕೆ ಸಿಗೋದು 300 ರೂಪಾಯಿ ಸಂಬಳ. ಏನು ಮಾಡೋದು? ನಾವು ಹೊಟ್ಟಿಗೆ ಏನು ತಿನ್ನೋದು? ಈ ಥರ ಮಾಡಿದ್ರೆ ಏನು ಸರ್ಕಾರ ನಿಮ್ಮದು? ಹಾಂ, ಈ ಥರ ಮಾಡಿದ್ರೆ ಬಡದು ಏನಾರು ಎಲ್ಲೇ ಹೋಗ್ಬೇಕು? ಯಾವಾಗ ಕೊಡ್ತಾರಂತ ಈ ತಾರೀಕು ಏನು ಗೊತ್ತಿಲ್ಲ. ಯಾವಾಗ ಚಾಲೂ ಮಾಡ್ತಾರೆ ಅವಾಗ ಕೊಡ್ತಾರಂತ. ಸರ್ಕಾರದ ಏನು ದೌಡ್ ಅಕ್ಕಿ ಕೊಟ್ಟಿದ್ರೆ ಸ್ವಲ್ಪ ದೌಡ್ ಕೊಟ್ಟಿದ್ರೆ ಸ್ವಲ್ಪ ಚಲೋ ಆಗ್ತಾನೆ ರೀ. ಅದ ರೇಷನ್ ಅಂಗಡಿ ಬಂದ್ರೆ ನಾವು 4 ಸಲ ಬಂದು ಹೊಂಟಿರಿ ಸರ್. ಗೌಂಡಿ ಕೆಲಸ ಮಾಡಿ ಹೊಟ್ಟಿಜನ್ ನಡೆಸ್ತೀವಿ ರೀ. ಮತ್ತು ಇನ್ನು ಮಟ್ಟ ರೇಷನ್ ಬಂದಿಲ್ಲ ಹೆಂಗೆ ಮಾಡೋದು ಸರ್? ಜೀವನ ಹೇಳಿ ನೋಡ್ರಿ. ಮತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಆದ್ರೂ ಕರೆಕ್ಟ್ ಸಮಯಕ್ಕೆ ನಮ್ಮ ಕೈಗೆ ಸಿಗತ್ತಲ್ಲ ಅಂತ ಅಂದ್ಕೋತಾ ಇದ್ದ ಜನರಿಗೆ ಇದು ಶಾಕ್. ಇದು 1ನೇ ತಾರೀಕು ಸಿಗ್ಬೇಕಿತ್ತು, 18ನೇ ತಾರೀಕು ಇನ್ನೂ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಏನ್ ಕಾರಣ ಕೊಡ್ತಾ ಇದ್ದಾರೆ? ಹೌದು ಶ್ವೇತಾ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಕಳೆದ 2 ವರ್ಷಗಳಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಜಾರಿ ಮಾಡಿದೆ ಅನ್ನುವಂತಹ ಹೇಳಿಕೆಯನ್ನು ನೀಡ್ತಿರುವಂಥದ್ದು. ಅದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಮಾಸಿಕವಾಗಿ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನುವಂಥ ನಿಯಮ ಇರುವಂಥದ್ದು. ಅದು ಕೂಡ ಸರಿಯಾದ ಸಮಯಕ್ಕೆ ಹಣ ಬರ್ತಾ ಇಲ್ಲ. ಈಗ ಗೃಹಲಕ್ಷ್ಮಿ ಬಳಿಕ ಈಗ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಈಗ ಸರ್ಕಾರ ಶಾಕ್ ಕೊಟ್ಟಿರುವಂಥದ್ದು. ಅದು ಕೂಡ ನಿಯಮಿತವಾಗಿ ಹಣ ಅಕ್ಕಿ ಕೂಡ ಏನು ಅನ್ನಭಾಗ್ಯ ಯೋಜನೆ ಫಲಾನುಭವಿಗೆ ಸಿಗ್ತಾ ಇಲ್ಲ. ಕಳೆದ 1ನೇ ತಾರೀಕು ಸರಬರಾಜು ಅಕ್ಕಿ ಎಲ್ಲ ನ್ಯಾಯಬೆಲೆ ಅಂಗಡಿಗೆ ಆಗಬೇಕಾಗಿತ್ತು. ಆದರೆ ಸರ್ಕಾರ ಈವರೆಗೂ ಕೂಡ ಗೋಡೌನ್ನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿಯನ್ನು ಲಿಫ್ಟ್ ಮಾಡಿಲ್ಲ. ಹೀಗಾಗಿ ಕಳೆದ 18 ದಿನಗಳಿಂದ ಅಕ್ಕಿ ವಿತರಣೆ ಸಾಧ್ಯವಾಗ್ತಾ ಇಲ್ಲ. ಕಳೆದ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಸರಿಯಾದ ಸಮಯಕ್ಕೆ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಿದ್ದು. ಸುಮಾರು ರಾಜ್ಯದಲ್ಲಿ 5 ಕೋಟಿ 40 ಲಕ್ಷ ಜನರು ಇರುವಂಥದ್ದು. ಹೀಗಾಗಿ ಸರಿಯಾದ ಸಮಯಕ್ಕೆ 10 ಕೆಜಿ ಅಕ್ಕಿ ಬರುತ್ತೆ ಅನ್ನುವಂಥ ಸಮಾಧಾನ ಜನರಲ್ಲಿತ್ತು. ಹೀಗಾಗಿ ಈಗ ಅಕ್ಕಿ ಕೂಡ 18 ದಿನಗಳಾದರೂ ಕೂಡ ಇನ್ನೂ ವಿತರಣೆ ಸಾಧ್ಯವಾಗಿಲ್ಲ. ಹೀಗಾಗಿ ಸಹಜವಾಗಿ ಸಾರ್ವಜನಿಕ ವಲಯ ಕೂಡ ಆಕ್ರೋಶಕ್ಕೂ ಕೂಡ ಇದು ಕಾರಣವಾಗಿರುವಂಥದ್ದು. ಮತ್ತೊಂದೆಡೆ ಬರ್ತಕ್ಕಂತಹ ಫಲಾನುಭವಿಗಳೇನಿದ್ದಾವೆ ಅವ್ರು ನ್ಯಾಯಬೆಲೆ ಅಂಗಡಿಗೆ ಮಾಲೀಕರಿಗೆ ಕಿರಿಕಿರಿ ಮಾಡ್ತಿರುವಂಥದ್ದು. ಹೀಗಾಗಿ ಸರ್ಕಾರ ಹಾಗೂ ಗ್ರಾಹಕರ ಮಧ್ಯೆ ಈಗ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕೂಡ ಈಗ ಕಂಗಾಲಾಗಿರುವಂಥದ್ದು, ಕಿರಿಕಿರಿಯನ್ನು ಅನುಭವಿಸುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. 10 ಕೆಜಿ ಅಕ್ಕಿ 5 ಕೆಜಿ ರಾಜ್ಯ ಸರ್ಕಾರ ಕೊಟ್ಟರೆ ಮತ್ತೆ 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತೀವಿ. ಒಟ್ಟಿಗೆ 2 ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿ 10 ಕೆಜಿಯನ್ನು ಫಲಾನುಭವಿಗಳಿಗೆ ವಿತರಿಸುವ ಕಾರ್ಯವನ್ನು ಕೂಡ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಕೂಡ ಮಾಡ್ತಿರುವಂಥದ್ದು. ಈ ಸರ್ವರ್ ಇರುವ ಹಿನ್ನೆಲೆಯಲ್ಲಿ 1 ತಿಂಗಳ ಕಾಲ ವಿತರಣೆ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿ 1,000 ಕಾರ್ಡ್ದಾರರು ಇರ್ತಾರೆ. ಹೀಗಾಗಿ ದಿನಕ್ಕೆ 50 ರಿಂದ 60 ಕಾರ್ಡ್ದಾರಿಗೆ ಮಾತ್ರ ಅಕ್ಕಿ ವಿತರಿಸಲಿಕ್ಕೆ ಸಾಧ್ಯ ಆಗ್ತಿರುವಂಥದ್ದು. ಹೀಗಾಗಿ ಇಷ್ಟು ವಿಳಂಬ ಆದರೆ ಇನ್ನು ಮುಂದೆ ಬರ್ತಕ್ಕಂಥ ಅಕ್ಕಿಯನ್ನು ಕೊಡೋದಾದ್ರೆ ಹೇಗೆ ಅನ್ನುವಂತಹ ಅಳ್ಳನ್ನ ಕೂಡ ತೋಡಿಕೊಂಡಿರುವಂಥದ್ದು. ಈ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ಪ್ರತಿಪಕ್ಷ ನಾಯಕರು ಕೂಡ ಅಸಮಾಧಾನ ಹೊರಹಾಕ್ತಿದ್ರೆ. ಇವರು ಬೇಕಾಬಿಟ್ಟಿಯಾಗಿ ಗ್ಯಾರಂಟಿ ಯೋಜನೆ ಜಾರಿ ತರ್ತಾ ಇದ್ದಾರೆ, ಸರಿಯಾದ ಸಮಯಕ್ಕೆ ಅದನ್ನ ಜಾರಿ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಮಾಡಿದ್ರೆ ಅದನ್ನ ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಕೂಡ ಏನು ನಾಯಕರು ಕೂಡ ಮಾಡ್ತಿರುವಂಥ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿರುವಂಥದ್ದು. ನಾವು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೀವಿ, ಸ್ವಲ್ಪ ವಿಳಂಬ ಆಗ್ತಿದೆ, ಹೊರತಾಗಿ ನಾವೇನು ನಿಲ್ಲಿಸಿಲ್ಲ ಅನ್ನುವಂತಹ
ಸಮರ್ಥನೆಯನ್ನ ಮಾಡ್ತಿರುವಂಥದ್ದು. ಈಗ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಕೂಡ ವಿಳಂಬ ಆಗಿರೋದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥ ಇನ್ನಾದರೂ ಎಚ್ಚೆತ್ತುಕೊಂಡು ಆಹಾರ ಇಲಾಖೆ ಆಹಾರ ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಿ ಅಕ್ಕಿ ವಿತರಣೆಗೆ ಸಂಬಂಧಪಟ್ಟಂಗೆ ಕ್ರಮ ವಹಿಸ್ಕೋಬೇಕು ಅನ್ನುವಂಥ ಆಗ್ರಹಗಳು ಕೂಡ ಈಗ ಕೇಳಿ ಬರ್ತಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.